ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜನವರಿ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 4ನೇ ತಾರೀಕಿನಂದು ಬುಧ ಗ್ರಹ ಧನಸ್ಸು ರಾಶಿಗೆ, 24ನೇ ತಾರೀಕಿನಂದು ಮಕರ ರಾಶಿಗೆ, ರವಿಗ್ರಹ 14ನೇ ತಾರೀಕಿನಂದು ಮಕರ ರಾಶಿಗೆ, ವಕ್ರವಾದಂತಹ ಕುಜಗ್ರಹ 21ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 28ನೇ ತಾರೀಕಿನಂದು ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಉಂಟಾಗಿದ್ದಂತಹ ಅನೇಕ ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಮುಖ್ಯವಾಗಿ ಬುಧ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ದ್ವಿತೀಯ ಭಾವದಿಂದ ನಾವು ಭರ್ತವ್ಯಮಖಿಲಂ ವಿತ್ತಂ ವಾಣಿಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧ ಹೇತತ್ ಸರ್ವಂ ಚಿಂತ್ಯಂ ದ್ವಿತೀಯತಃ ಅಂತ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನೆಲ್ಲ ದ್ವಿತೀಯ ಭಾವದಿಂದಾಗಿ ಯೋಚನೆಯನ್ನು ಮಾಡ್ತೀವಿ. ಹಾಗಾಗಿ ಅಲ್ಲಿ ಬುಧಗ್ರಹದ ಒಂದು ಸ್ಥಿತಿ ಇರೋದ್ರಿಂದಾಗಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಉತ್ತಮತೆ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅಂದರೆ ಮೊದಲನೇದಾಗಿ ನೀವೇನಾದರೂ ಸಾಲವನ್ನು ಮಾಡಿಕೊಂಡಿದ್ದಂತಹ ಪಕ್ಷದಲ್ಲಿ, ಏನಾದರೂ ಸಣ್ಣ ಪುಟ್ಟ ಸಾಲಗಳು ಉಳಿದಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದನ್ನೆಲ್ಲ ತೀರಿಸುವುದಕ್ಕೆ ಈ ಮಾಸದಲ್ಲಿ ನಿಮಗೆ ಅವಕಾಶ ಇದೆ. ಇನ್ನು ನೀವು ಯಾರಿಗೋ ದುಡ್ಡನ್ನು ಕೊಟ್ಟಿರ್ತೀರಿ, ಆ ದುಡ್ಡು ಹಿಂತಿರುಗಿ ಬಂದಿರುವುದಿಲ್ಲ. ಆ ರೀತಿಯಾದಂತಹ ಹಣ ಎಲ್ಲ ಈ ಮಾಸದಲ್ಲಿ ನಿಮಗೆ ಹಿಂತಿರುಗಿ ಬರುವುದಕ್ಕೂ ಕೂಡ ಅವಕಾಶ ಇದೆ. ಅಥವಾ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮ್ಮ ಒಂದು ವೇತನ ಅಂತ ಹೇಳುವಂಥದ್ದು, ನಿಮ್ಮ ಒಂದು ಸಂಬಳ ಅಂತ ಹೇಳುವಂಥದ್ದು ಹೆಚ್ಚಾಗುವುದಕ್ಕೂ ಕೂಡ ಅವಕಾಶ ಇದೆ. ಒಟ್ಟಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳು ಬಗೆಹರಿದು ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ನಿಮ್ಮನ್ನು ನೀವು ಆದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತೀರಿ. 4 ಜನಕ್ಕೆ ಉಪಯೋಗವಾಗುವಂತಹ ಕೆಲಸವನ್ನು ನೀವು ಮಾಡ್ತೀರಿ. ಈ ಮಾಸದಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತೀರಿ. ಅದರಿಂದ ನಿಮಗೆ ಒಂದಷ್ಟು ಕೀರ್ತಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬುಧಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ಧನೆ ಬುದ್ಧಿಮಾನ್ ಬೋಧನೆ ಬಾಹುತೇಜಾ ಸಭಾ ಸಂಗತೋ ಭಾಸತೆ ವ್ಯಾಸ ಏವ ಪೃಥೂದಾರತೋ ಕಲ್ಪವೃಕ್ಷಸ್ಯ ತದ್ವತ್ ಬುಧೈರ್ಭಣ್ಯತೆ ಭೋಗತ ಷಟ್ಪದೋಯಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಶಿಕ್ಷಕರಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಮುಖ್ಯವಾಗಿ ಪ್ರವಚನವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಕಲಾವಿದರುಗಳಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ನಿಮ್ಮಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು, ಉದಾರವಾದ ಗುಣಗಳು ಉಂಟಾಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡ್ಬೋದು. ಅದನ್ನೇ ಹೇಳಿದ್ದೆ. ಹಾಗಾಗಿ ಈ ಹಿಂದೆ ನೀವು ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತೀರಿ. ಒಂದು 4 ಜನಕ್ಕೆ ಉಪಯೋಗವಾಗುವಂತಹ ಕೆಲಸವನ್ನೆಲ್ಲ ಈ ಮಾಸದಲ್ಲಿ ಮಾಡ್ತೀರಿ. ಇನ್ನು ತಾಯಿಯ ಸಲಹೆ ಸೂಚನೆಗಳಿಂದ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ನಿಮ್ಮ ತಾಯಿ ಏನೋ ಒಂದಷ್ಟು ನಿಮಗೆ ಸಲಹೆಗಳನ್ನು ಕೊಡ್ತಾರೆ, ಅದರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ರವಿಗ್ರಹ ನಿಮಗೆ ಈ ಮಾಸದಲ್ಲಿ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಈ ರವಿಗ್ರಹದಿಂದಲೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ಆರೋಗ್ಯಂ ನಿತ್ಯ ಸಂತೋಷಂ ಬಂಧು ಮಿತ್ರ ಸಮಾಗಮಂ ಅರ್ಥಲಾಭಾದಿ ಸನ್ಮಾನಂ ಇಷ್ಟಸಿದ್ಧಿಸ್ತುತೀಯಕೆ ಅಂತ ಹೇಳಿರುವಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ನಿತ್ಯ ಸಂತೋಷಂ, ಮುಖ್ಯವಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬಂಧು ಮಿತ್ರ ಸಮಾಗಮಂ, ಬಂಧುಗಳ ಜೊತೆಗಿನ ಮತ್ತು ಸ್ನೇಹಿತರ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಅರ್ಥಲಾಭಾದಿ ಸನ್ಮಾನಂ, ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ಸಮಾಜದಲ್ಲಿ ನಿಮಗೆ ಒಂದು ಗೌರವ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇಷ್ಟಸಿದ್ಧಿ, ಮುಖ್ಯವಾಗಿ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ. ನಿಮ್ಮ ಇಷ್ಟಸಿದ್ಧಿ, ನಿಮ್ಗೆ ಏನೇನು ಆಸೆಗಳಿರುತ್ತೋ, ನಿಮ್ಗೆ ಏನೇನು ಬಯಕೆಗಳು ಇರುತ್ತೋ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು.
ಒಂದು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅದೇನು ಅಂತ ಹೇಳಿ ಆದ್ರೆ, ಕುಜಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಕೋಪ ಅನ್ನುವಂಥದ್ದು ಒಂದು ಸ್ವಲ್ಪ ಹೆಚ್ಚಾಗಿ ಕಾಡುತ್ತೆ. ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಆದಷ್ಟು ಕೋಪವನ್ನು ನೀವು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾನು ಒಂದು ಮಾತನ್ನ ಹೇಳಿರ್ತೀನಿ, ಈ ಒಂದು ವಿಷಯವನ್ನು ನೀವು ಇಡೀ ಮಾಸದಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು. ಆ ರೀತಿಯಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಏನು, ವಾಚ್ಯಂ ಪ್ರಕುಪಿತೋ ನ ವಿಜಾನಾತಿ ಕರಿಹಿಚಿತು ನ ಕಾರ್ಯಮಸ್ತಿ ಕ್ರುದ್ಧಸ್ಯ ನ ವಾಚ್ಯಂ ವಿದ್ಯತೆ ಕ್ವಚಿತು ಅಂತ ಹೇಳಿರುವಂಥದ್ದು ರಾಮಾಯಣದಲ್ಲೇ ಹೇಳಿರುವಂತಹ ಒಂದು ಶ್ಲೋಕ. ಏನು, ಕೋಪದ ಬಗ್ಗೆ. ಹಾಗಾಗಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಕೋಪ ಉಂಟಾಗುವಂತಹ ಪರಿಸ್ಥಿತಿ ಬಂತು ಅಂತ ಹೇಳಿ ಆದ ಪಕ್ಷದಲ್ಲಿ ಈ ಮಾತನ್ನ ನೆನಪು ಮಾಡ್ಕೊಳ್ಳಿ. ಆವಾಗ ನಿಮಗೆ ಕೋಪ ಅಂತ ಹೇಳುವಂಥದ್ದು ಅದಾಗಿ ಕಮ್ಮಿ ಆಗುತ್ತೆ. ಏನು, ವಾಚ್ಯಂ ಪ್ರಕುಪಿತೋ ನ ವಿಜಾನಾತಿ ಕರಿಹಿಚಿತು. ಕೋಪ ಬಂದವಾಗ ಏನಾಗುತ್ತೆ ಹೇಳಿ, ಕೋಪ ಬಂದವಾಗ ನಮ್ಮ ನಿಯಂತ್ರಣದಲ್ಲೇ ನಾವಿರೋದಿಲ್ಲ. ಏನ್ ಮಾತಾಡಬೇಕು, ಯಾವುದು ವಾಚ್ಯ ಯಾವುದು ಅವಾಚ್ಯ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಬಾಯಿಂದ ಏನೇನೋ ಒಂದಷ್ಟು ಪದಗಳೆಲ್ಲ ಬಂದು ಹೋಗ್ಬಿಡುತ್ತೆ. ಅದರಿಂದ ಏನಾಗುತ್ತೆ ಹೇಳಿ, ಸಿಕ್ಕಾಪಟ್ಟೆ ಸಮಸ್ಯೆಗಳು ಉಂಟಾಗುತ್ತೆ. ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಏನೋ ಒಂದು ನಿಮಿಷ ಕೋಪ ಬಂತು, ಏನೋ ಒಂದು ವಾಚ್ಯವಾದಂತಹ ಮಾತನ್ನು ಅಥವಾ ಅವಾಚ್ಯವಾದಂತಹ ಮಾತನ್ನು ಹೇಳ್ಬಿಡ್ತೀವಿ. ಯಾವುದು ಏನು ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ಅವಾಚ್ಯ ಶಬ್ದಗಳನ್ನೆಲ್ಲ ಬಳಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕೋಪ ಬಂದಿರೋ ಕ್ಷಣದಲ್ಲಿ ಏನ್ ಮಾಡ್ತೀವಿ ಅಂತಾನೆ ಗೊತ್ತಾಗೋದಿಲ್ಲ. ನ ಕಾರ್ಯಮಸ್ತಿ ಕ್ರುದ್ಧಸ್ಯ, ಅದೇ ಹೇಳಿದ್ದು, ಕೋಪ ಬಂದಿರುವಂಥ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಏನೋ ಒಂದು ಸಿಕ್ಕಿದ್ದನ್ನು ತೆಗೆದು ಎಸೆಯುವಂಥದ್ದು ಇರಬಹುದು, ಇಂಥದ್ದು ಏನೋ ಮಾಡಿಬಿಡ್ತೀವಿ. ನಮ್ಮ ನಿಯಂತ್ರಣದಲ್ಲೇ ನಾವಿರೋದಿಲ್ಲ. ಹಾಗಾಗಿ ಕೋಪ ಬಂದವಾಗ ಇಷ್ಟೊಂದು ಅನರ್ಥಗಳು ಸಂಭವಿಸುವುದಕ್ಕೆ ಅವಕಾಶ ಇರುತ್ತೆ. ಹೌದಾ, ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಕೋಪ ಬಂದರೆ ನಮ್ಮ ನಿಯಂತ್ರಣನೇ ನಾವು ಕಳ್ಕೊಂಡ್ಬಿಡ್ತೀವಿ. ಈ ರೀತಿಯಾಗಿ ಏನೋ ಒಂದು ಅನರ್ಥವನ್ನು ಮಾಡಿಬಿಡ್ತೀವಿ. ಅದರಿಂದ ನಾವು ಇಡೀ ಜೀವನ ಅನುಭವಿಸುವಂತಹ ಸಮಸ್ಯೆಗಳು ಉಂಟಾಗುತ್ತೆ. ಏನೋ ಒಂದು ಕ್ಷಣ ಏನೋ ಗೊತ್ತಿಲ್ಲ ಏನೋ ಮಾಡಿಬಿಟ್ಟು ಇಡೀ ಜೀವನ ಅದರಿಂದ ನಾವು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಕೋಪವನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೋಪ ಮಾಡಿದರೆ ಏನೇನಾಗುತ್ತೆ ನೋಡಿದ್ವಲ್ಲ, ಇಷ್ಟೊಂದು ಸಮಸ್ಯೆಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆದಷ್ಟು ನೀವು ತಾಳ್ಮೆಯನ್ನು ವಹಿಸಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇದೊಂದು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ನೋಡಿದ್ವಲ್ಲ, ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಾಸ್ತವವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜಗ್ರಹ ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಉಂಟಾಗುತ್ತೇನೋ ಅಂತ ಹೇಳಿ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿ ಆದರೆ ಆ ಕುಜಗ್ರಹ ಈಗ ವಕ್ರವಾಗಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ವಕ್ರಂಗತೋ ರುಚಿರರಶ್ಮಿ ಸಮೂಹ ಪೂರ್ಣ ನೀಚಾರಿ ಭಾಂಶ ಸಹಿತೋಪಿ ಭವೇತ್ಸ ಖೇಟಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ ಗ್ರಹ ಒಂದು ವೇಳೆ ನೀಚವಾಗಿ ಸ್ಥಿತವಾಗಿದ್ರೂ ಕೂಡ ಅದು ವಕ್ರವಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದು ಬಲಿಷ್ಠವಾಗಿರುತ್ತೆ ಅಂತ. ಅದು ಬಲಿಷ್ಠವಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದರಿಂದ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಹಾಗಾಗಿ ನೀವೇನೋ ಆರೋಗ್ಯದ ವಿಚಾರದಲ್ಲಿ ಏನೋ ಸಮಸ್ಯೆ ಉಂಟಾಗುತ್ತೇನೋ ಅಂತ ಹೇಳಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿ ಇದೆ. ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.